ಪ್ರೈಸ್ ದಿ ಲಾರ್ಡ್. ಗುಡ್ ನ್ಯೂಸ್, ಶುಭ ವಾರ್ತೆಗೆ ನಿಮ್ಮೆಲ್ಲರನ್ನು ಕೂಡ ಸ್ವಾಗತಿಸುವವನಾಗಿದೆ. ಈ ಮುಂಜಾನೆ ವಾಕ್ಯ ಭಾಗಕ್ಕಾಗಿ 1 ಯೋಹಾನ 3ನೇ ಅಧ್ಯಾಯ 2ನೇ ವಚನವನ್ನ ತೆಗೆದುಕೊಂಡಿದ್ದೆ. ಪ್ರಿಯರೇ, ಈಗ ದೇವರ ಮಕ್ಕಳಾಗಿದ್ದೇವೆ. ಮುಂದೆ ನಾವೇನಾಗುವೆವೋ ಅದು ಇನ್ನೂ ಪ್ರತ್ಯಕ್ಷವಾಗಿರಲಿಲ್ಲ. ಕ್ರಿಸ್ತನು ಪ್ರತ್ಯಕ್ಷನಾದರೆ ನಾವು ಆತನ ಹಾಗಿರುವೆವು ಎಂದು ಬಲ್ಲೆವು. ಪ್ರಿಯರೇ, ಮುಂಜಾನೆ ವಾಕ್ಯ ಭಾಗ ಹೇಳುವ ಹಾಗೆ ಈಗ ನಾವು ದೇವರ ಮಕ್ಕಳಾಗಿದೆ. ಅದರ ಅರ್ಥ ಯೋಹಾನನಿಗೆ ಬರೆದ ಸುವಾರ್ತೆ 1ನೇ ಅಧ್ಯಾಯ 12ನೇ ವಚನದಲ್ಲಿ ಹೇಳುವ ಹಾಗೆ, ಯಾರ್ಯಾರು ಆತನನ್ನ ಅಂಗೀಕರಿಸಿಕೊಂಡರೋ, ಆತನ ಹೆಸರಿನಲ್ಲಿ ನಂಬಿಕೆ ಇಟ್ಟರೋ ಅವರಿಗೆ ದೇವರ ಮಕ್ಕಳಾಗುವಂತ ಅಧಿಕಾರವನ್ನ ದೇವರು ಕೊಟ್ಟಿದ್ದಾನೆಂಬುದಾಗಿ. ಪ್ರಿಯರೇ, ನಾವು ಆತನ ಆರಿಸುವಿಕೆಯಲ್ಲಿ ಒಳಗಾಗಿರುವುದರಿಂದ ಇವತ್ತು ನಾವು ದೇವರ ಮಕ್ಕಳಾಗಿದ್ದೇವೆ. ಆದ್ರೆ ವಾಕ್ಯ ಹೇಳುವ ಹಾಗೆ ಮುಂದೆ ನಾವು ಏನಾಗುವವೇ ಗೊತ್ತಿಲ್ಲ. ಅಂದ್ರೆ ನಮ್ಮ ಜೀವಿತವು ಇದೇ ರೀತಿಯಾಗಿರುತ್ತಾ, ಅಥವಾ ಬದಲಾವಣೆ ಆಗ್ತೇವಾ, ಮತ್ತೆ ಪಾಪದಲ್ಲಿ ಬೀಳ್ತೇವಾ, ಅಥವಾ ದೇವರ ವಾಕ್ಯವನ್ನು ಬಿಟ್ಟು ಜೀವಿಸ್ತೇವೆ ಎಂಬುದಾಗಿ ನಮಗೆ ಗೊತ್ತಿಲ್ಲ. ಆದ್ರೆ ಎಲ್ಲಿಯವರೆಗೂ ನಾವು ಕ್ರಿಸ್ತನ ವಾಕ್ಯಗಳ ಪ್ರಕಾರವಾಗಿ ನಡಿತೇವೋ ಅಲ್ಲಿಯ ತನಕ ನಾವು ದೇವರ ಮಕ್ಕಳಾಗಿರ್ತೇವೆ. ಈ ವಾಕ್ಯ ಹೇಳುವ ಹಾಗೆ ಮುಂದೆ ಏನಾಗುವ ಅದು ಇನ್ನೂ ಕೂಡ ಪ್ರತ್ಯಕ್ಷವಾಗಿಲ್ಲ. ನಾಳೆ ಏನಾಗುತ್ತೆ ಎಂಬುದಾಗಿ ನಮ್ಗೆ ಗೊತ್ತಿಲ್ಲ. ಆದ್ರೆ ದೇವರ ವಾಕ್ಯ ಕ್ರಿಸ್ತನು ಪ್ರತ್ಯಕ್ಷನಾಗುವುದಾದರೆ ನಾವು ಆತನ ಹಾಗಿರುವೆವು ಎಂಬುದಾಗಿ. ಒಂದು ವೇಳೆ ಕ್ರಿಸ್ತನು ಬರುವ ತನಕ 2ನೇ ಬಾರಿಗೆ ನಾವು ಆತನಲ್ಲಿ ಜೀವಿಸುವುದಾದ್ರೆ, ಆತನ ಬರೋಣದಲ್ಲಿ ನಾವು ಜೀವಿಸುವುದಾದ್ರೆ ಆತನ ಹಾಗೆ ನಾವು ಕೂಡ ಇರುತ್ತೇವೆ ಎಂಬುದಾಗಿ ದೇವರ ವಾಕ್ಯ ಹೇಳ್ತಾ ಇದೆ. ಪ್ರಿಯ, ಹಾಗಾಗಿ ದೇವರ ಮಕ್ಕಳಾಗಿರ್ತಕ್ಕಂಥ ನಮಗೊಂದು ಸೌಭಾಗ್ಯ ಏನೆಂಬುದಾಗಿ ನಾವು ಈ ವಾಕ್ಯದಲ್ಲಿ ನೋಡುವುದಾದ್ರೆ, ಆತನು ಬರುವಾಗ ಆತನ ಹಾಗೆ ನಾವು ಕೂಡ ಇರ್ತೇವೆ ಎಂಬುದಾಗಿ. ಅದೇ ಒಂದು ನಿರೀಕ್ಷೆಯೊಂದಿಗೆ ನಾವೆಲ್ಲರೂ ಕೂಡ ಜೀವಿಸೋಣ. ಯಾವುದೇ ಕಾರಣಕ್ಕೂ ದೇವರ ವಾಕ್ಯವನ್ನು ಬಿಟ್ಟು, ಕ್ರಿಸ್ತನನ್ನು ಬಿಟ್ಟು ನಾವು ಜೀವಿಸೋದು ಬೇಡ. ಕ್ರಿಸ್ತನೊಂದಿಗೆ ಇರೋಣ. ಆತನು ಬರುವಾಗ ಆತನ ಹಾಗೆ ನಾವು ಕಾಣಲ್ಪಡುವುದಕ್ಕೆ ನಮ್ಮನ್ನು ನಾವು ಸಿದ್ಧಪಡಿಸಿಕೊಳ್ಳೋಣ. ಪ್ರಾರ್ಥನೆ ಮಾಡಿಕೊಳ್ಳೋಣ. ತಂದೆಯಾದ ದೇವರೇ, ಈ ವಾಕ್ಯ ಹೇಳುವ ಹಾಗೆ ಇವತ್ತು ನಾವು ನಿನ್ನ ಮಕ್ಕಳಾಗಿದ್ದೇವೆ. ನಾಳೆ ಏನಾಗ್ತೇವೆ ನಮಗೆ ಗೊತ್ತಿಲ್ಲ ಸ್ವಾಮಿ. ಆದ್ರೆ ನೀನು ಬರುವ ತನಕ ನಿನಗಾಗಿ ನಾವು ಜೀವಿಸುವುದಾದ್ರೆ ನಿನ್ನ ಹಾಗೆ ನಾವು ಕೂಡ ಇರ್ತೇವೆ ಎಂಬುದಾಗಿ ನಿನ್ನ ವಾಕ್ಯ ಹೇಳುವ ಹಾಗೆ ನಿನಗಾಗಿ ನಾವು ಜೀವಿಸ್ತೇವೆ. ನೀನು ಬರೋಣದ ತನಕ ಪರಿಶುದ್ಧತೆಯನ್ನು ಕಾಪಾಡಿಕೊಳ್ತೇವೆ, ನೀತಿವಂತರಾಗಿ ಜೀವಿಸುವುದಕ್ಕೆ ಬಯಸ್ತೇವೆಂಬುದಾಗಿ ಈ ಒಂದು ವಾಕ್ಯದ ಮೂಲಕವಾಗಿ ನಮ್ಮನ್ನು ಎಚ್ಚರಿಸಿದ್ದಿ. ಅದಕ್ಕಾಗಿ ನಿನಗೆ ಸ್ತೋತ್ರ. ನೀನು ತೋರಿಸಿದಂತ ಪ್ರೀತಿ, ನಿನ್ನ ಕೃಪೆಗಾಗಿ ಸ್ತೋತ್ರ ಕರ್ತನೆ. ಹಾಗೆ ನೀನು ಮಾಡುತ್ತೆ, ಅದಕ್ಕಾಗಿ ನನ್ನ ಮಾನ ಮಹಿಮೆ ನಿನ್ನೊಬ್ಬನಿಗೆ ಸಲ್ಲಿಸುತ್ತಾ ಯೇಸು ನಾಮದಲ್ಲಿ ಪ್ರಾರ್ಥಿಸ್ತೇವೆ ತಂದೆಯಾದ ದೇವರೇ, ಆಮೆನ್. ಪ್ರೈಸ್ ದಿ ಲಾರ್ಡ್. ಗಾಡ್ ಬ್ಲೆಸ್ ಯು.